ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ನಮ್ಮ ಚಾನಲಲ್ಲಿ ಸುಮಾರು 45,000 ಸಬ್ಸ್ಕ್ರೈಬರ್ ಇದ್ದು ಕೇವಲ 8 ಜನ ಮಾತ್ರ ಜಾಯ್ನ್ ಆಗಿದ್ದಾರೆ. ಸೊ ಜಾಯ್ನ್ ಆದವರಿಗೆ ಸಕ್ಸಸ್ಫುಲ್ಲಾಗಿ ನಾವು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಪ್ರೊಫೈಲ್ಸ್ ಡೀಟೇಲ್ಸನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಕಮೆಂಟ್ ಮಾಡೋದನ್ನು ಬಿಟ್ಟು ಜಾಯ್ನ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಪಡೆದು ಅವರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಸೊ ಇವತ್ತಿನ ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಶ್ರುತಿ ಸೋಲಂಕಿ ಅಂತೇಳ್ಬಿಟ್ಟು, ಊರು ಬೆಂಗಳೂರು ಭಾಗದವರು, ವಯಸ್ಸು 44 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಗಂಡನಿಗೆ ದೆಂಗುವ ಆಸಕ್ತಿ ಕಡಿಮೆ ಇದೆ ಅಂತೇಳಿ ತಿಳಿಸಿದ್ದಾರೆ. ಆಸ್ತಿ ಬಾಡಿಗೆ ಮನೆಯಲ್ಲಿದ್ದೇವೆ, ಹಾಗೆ ಬಯಕೆ ಚೆನ್ನಾಗಿ ಸುಖವನ್ನು ಅನುಭವಿಸಿ ಜೀಕಬೇಕು ಅಂತೇಳಿ ಇದೆಷ್ಟಿವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಫೋರ್ಡ್ ಎಕೋ ಸ್ಪೋರ್ಟ್ಸ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಬೆಂಗಳೂರಿನ ಚಂದ್ರ ಲೇಔಟ್ಗೆ ಬಂದರೆ ತೂತು ಕೊಡುತ್ತೇನೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು. ಸೊ ಮೊದಲನೇದು, ಗಂಡ MNC ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಮದುವೆಯಾಗಿ ಸುಮಾರು 20 ವರ್ಷ ಆಗಿದ್ದರೂ ಕೂಡ ಇದುವರೆಗೆ ಮಕ್ಕಳಿಲ್ಲ. ಇತ್ತೀಚೆಗೆ ತೂತು ದೆಂಗುವ ಆಸಕ್ತಿಯನ್ನು ಕೂಡ ತೋರಿಸುತ್ತಿಲ್ಲ. ಹಾಗಾಗಿ ಒಬ್ಬ ಮಿಂಡ ಬೇಕಾಗಿದ್ದಾನೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಬೆಂಗಳೂರಿನ ಚಂದ್ರ ಲೇಔಟ್ಗೆ ಬಂದರೆ ಮೀಟ್ ಮಾಡಿ ಮನೆಗೆ ಕರೆದುಕೊಂಡು ಹೋಗಿ ಸುಖವನ್ನು ಕೊಡುತ್ತೇನೆ, ಸಂಪರ್ಕಿಸಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಗಂಡನಿಂದ ಸುಖ ಇಲ್ಲದೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಈ ಥರ ಗಂಡಸರಿಗೆ ಬಗ್ಗಿ ಕೊಡುತ್ತೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, 40ರ ಒಳಗಿನ ಯಾರೇ ಬಂದರೂ ಕೂಡ ಕೊಡೋದಕ್ಕೆ ರೆಡಿ ಇದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ಚಪಾತಿ ಉಜ್ಜಿ ಉದ್ರೇಕ ಮಾಡಿ ಕೇಯಬೇಕು. ಮೂರನೇದು, ಚೀಪುವ ಪರಿಸ್ಥಿತಿ ಬಂದರೆ ನೆಕ್ಕಿ ಸುಖವನ್ನು ಕೊಡಬೇಕು. ದುಡ್ಡಿನ ಸಹಾಯ ಬೇಕಾಗಿದ್ದರೆ ಕೇಳಬಹುದು, ಆದರೆ ಮೋಸ ಮಾಡುವ ಯೋಚನೆ ಕೂಡ ಮಾಡಬಾರದು. ಸೊ ಇದಿಷ್ಟು ಗುಣಗಳಿದ್ದರೆ ನೇರವಾಗಿ ಸಂಪರ್ಕ ಮಾಡಿ ಬಂದು ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಇದಿಷ್ಟಿವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸ್ಬೋದು. ಇನ್ನು ಕೊನೆಯದಾಗಿ ಇವರ ಬಳಿರುವ ಫೋರ್ಡ್ ಎಕೋ ಸ್ಪೋರ್ಟ್ಸ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದುಬಿಟ್ಟು ಜೂನ್ 2019 ಆಗಿರುತ್ತೆ. ಹಾಗೆಯೇ ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇದೆ, ಫಸ್ಟ್ ಪಾರ್ಟಿ ಎಕ್ಸ್ಪೈರ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು ಕೇವಲ 20,751 ಕಿಲೋಮೀಟರ್ ರನ್ ಆಗಿದೆ. RTO ನ್ಯೂ ಡೆಲ್ಲಿ ಅಂತೇಳಿ ತಿಳಿಸಿರೋದು. ಓನರ್ಶಿಪ್ಪು ಇವರು ಫಸ್ಟ್ ಓನರ್ ಆಗಿರೋದು. ಹಾಗೆ ಇಂಜಿನ್ ಡಿಸ್ಪ್ಲೇಸ್ಮೆಂಟು 1497 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2019 ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ರೈಟ್ ಸೈಡ್ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ಕು ಫಿಸಿಕಲ್ ಲುಕ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರುವಂಥದ್ದು. ಸೊ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿದ್ರೆ ಇವರ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.